ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಈಸಿಯಾಗಿ ಚಿಕನ್ ಮಸಾಲವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ ಇದು, ಹಾಗೂ ತುಂಬ ಟೇಸ್ಟಿಯಾಗಿದೆ. ನೋಡುವಾಗಲೇ ನಿಮಗೆ ಗೊತ್ತಾಗಿರ್ಬೋದು ಎಷ್ಟು ಕ್ರೀಮಿ ಎಷ್ಟು ಒಳ್ಳೆ ರೀತಿಯಲ್ಲಿ ಬಂದಿದೆ ಅಂತ ಹೇಳಿದ್ದು. ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾರಿಗೆಲ್ಲ ಚಿಕನ್ ಎಲ್ಲ ಇಷ್ಟ ಅವರು ಇವಾಗಲೇ ಅಲ್ಲಿ ಲೈಕ್ ಬಟನ್ ಉಂಟು, ಆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿಯಲ್ಲಿ ನಾನು ಈ ಚಿಕನನ್ನು ಮಾಡಿದೆ ಅಂತ ಹೇಳಿ. ಫಸ್ಟಾಗಿ ನಾವೊಂದು ಗ್ಯಾಸಲ್ಲಿ ಪಾತ್ರೆ ಇಡೋಣ, ಅದಕ್ಕೆ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಯಾವುದು ಕೂಡ ನೀವು ಹಾಕ್ಬೋದು. ಆಮೇಲೆ ಇಲ್ಲಿ ನಾನು 4 ಈರುಳ್ಳಿಯನ್ನು ಈ ರೀತಿ ರಫಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಿದ್ದರೆ ಕಟ್ ಮಾಡ್ಬೋದು, ಸಣ್ಣದು ಬೇಕಿದ್ದರೆ ಸಣ್ಣದ ರೀತಿಯಲ್ಲಿ ಕಟ್ ಮಾಡಿ ಪರವಾಗಿಲ್ಲ. ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡೋಣ. ನೋಡಿ, ಸ್ವಲ್ಪ ಫ್ರೈ ಆಗಿದೆ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಇವಾಗ ಇದಕ್ಕೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಉಂಟು ನೋಡಿ, ಅದನ್ನು ಹಾಕೋಣ. ನೋಡಿ, 1 ಸ್ಪೂನಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಓಕೆ, ಇದರ ಹಸಿ ವಾಸನೆ ಹೋಗಿದೆ. ಇವಾಗ ನಾವು ಉಳಿದ ಮಸಾಲವನ್ನು ಇದಕ್ಕೆ ಹಾಕೋಣ. ಫಸ್ಟಿಗೆ ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, 2 ಸ್ಪೂನಷ್ಟು ಧನಿಯಾ ಪೌಡರ್, 1 ದೊಡ್ಡ ಸ್ಪೂನಷ್ಟು ಅರಿಶಿನ ಹುಡಿ ಸ್ವಲ್ಪ, ಆಮೇಲೆ ಇಲ್ಲಿ ಗರಂ ಮಸಾಲ ಪುಡಿಯನ್ನು 2 ದೊಡ್ಡ ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಸಣ್ಣ ಸ್ಪೂನಷ್ಟು ಪೆಪ್ಪರ್ ಪೌಡರ್. ಖಾರ ಜಾಸ್ತಿ ಬೇಕಂತಾದರೆ 1-2 ಸ್ಪೂನ್ ಜಾಸ್ತಿ ಹಾಕಿ. ಓಕೆ, ಈ ಎಲ್ಲ ಮಸಾಲವನ್ನು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಓಕೆ, ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೀಗ ಟೊಮೆಟೊ ಪ್ಯೂರಿಯನ್ನು ಹಾಕೋಣ. ಟೊಮೆಟೊ ನಾನಿಲ್ಲಿ 4 ದೊಡ್ಡ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಫುಲ್ಲು ನೈಸಾಗಿ ನಾನು ಗ್ರೈಂಡ್ ಮಾಡಲಿಲ್ಲ, ನೋಡ್ತಾ ಇದ್ದೀರಲ್ಲ ನೀವು. ಸ್ವಲ್ಪ ಗುರ್ರ ಅಂತ ಹೇಳ್ತೀನಿ ನೋಡಿ, ಆ ರೀತಿ ಮಾಡಿದ್ದೀನಿ. ನೈಸಾಗಿ ನಾನಿಲ್ಲಿ ಗ್ರೈಂಡ್ ಮಾಡಲಿಲ್ಲ. ಇದನ್ನೀಗ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಒಳ್ಳೆ ರೀತಿಯಲ್ಲಿ ಇದು ಮಿಕ್ಸ್ ಆಗಬೇಕು. ಇವಾಗ ನಾವು ಏನು ಮಾಡೋಣ ಅಂದರೆ ಸ್ವಲ್ಪ ಉಪ್ಪನ್ನು ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ, ಚಿಕನ್ ಕೂಡ ಹಾಕ್ಲಿಕ್ಕೆ ಉಂಟು, ಹಾಗಾಗಿ ಅದಕ್ಕೆ ಎಷ್ಟಾಗುತ್ತೆ ನೋಡಿ ಅಷ್ಟು ನಿಮ್ಮ ಅಂದಾಜಲ್ಲಿ ಉಪ್ಪನ್ನು ಹಾಕಿ. ಈಗ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಇದು ಸ್ಮೂತ್ ಆಗಬೇಕು, ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಓಕೆ, ಇವಾಗ ಏನು ಮಾಡಬೇಕಂದ್ರೆ ಇದು ಸೆಜ್ವಾನ್ ಚಟ್ನಿ ಅಂತ ಹೇಳ್ತೀವಿ. ಇದರ ಲಿಂಕ್ ನಾನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಾನು ಇದನ್ನು ವ್ಲಾಗಲ್ಲಿ ಮಾಡಿ ತೋರಿಸಿದ್ದೀನಿ. ಇದರ ಲಿಂಕ್ ನಾನು ನಿಮಗೆ ಹಾಕ್ತೀನಿ. ತುಂಬ ಚೆನ್ನಾಗಾಗುತ್ತೆ. ಯಾವುದೇ ಪದಾರ್ಥ ಅಥವಾ ಏನಾದರೂ ಮಾಡುವಾಗ ಅದಕ್ಕೆ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ. ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಇನ್ನೊಮ್ಮೆ ಮುಚ್ಚಿ ಇಡೋಣ. ಓಕೆ, ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು, ನೋಡ್ತಾ ಇದ್ದೀರಲ್ಲ. ನೀರುಳ್ಳಿ ಅದು ಇದೆಲ್ಲ ಹಾಕಿದ್ದು ಚೆನ್ನಾಗಿ ಇದರಲ್ಲಿ ನೀರು ಹಾಕಬೇಕು. ಅಷ್ಟು ಹೊತ್ತು ನಾವೆಂದರೆ ಕಾಣಲೇಬಾರದು ಹಾಕಿದ್ದು ನಾವು. ನೋಡಿ, ಈ ರೀತಿ ತುಂಬ ಸ್ಮೂತ್ ಆಗಬೇಕು ಎಲ್ಲ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಆಗಬೇಕು. ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು, ಎಲ್ಲ ಸ್ಮೂತಾಗಿ ನೈಸ್ ಪೇಸ್ಟ್ ಆಗಬೇಕು. ಆಮೇಲೆ ನಾವು ಇದಕ್ಕೀಗ ಚಿಕನನ್ನು ಆ್ಯಡ್ ಮಾಡೋಣ. ನಾನಿಲ್ಲಿ 1 kg ಅಷ್ಟು ಚಿಕನ್ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಉಪ್ಪು ಅಥವಾ ಏನಾದರೂ ಬೇಕಿದ್ದರೆ ಸ್ವಲ್ಪ ಹಾಕಿಬಿಡಿ. ನೀವು ಮೊದಲೇ ಹಾಕಲಿಲ್ಲದಿದ್ದರೆ, ನಾನಿಲ್ಲಿ ಸ್ಟಾರ್ಟಿಂಗ್ ಸರಿಯಾಗಿ ಹಾಕಿದ್ದೀನಿ, ಹಾಗಾಗಿ ಆಗ್ತಾ ಇಲ್ಲ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೀರು ಅದು ಇದು ಏನು ಹಾಕಲಿಕ್ಕೆ ಹೋಗಬೇಡಿ. ಇವಾಗ ನೋಡ್ತಾ ಇದ್ರಲ್ಲ, ಇವಾಗ ಇದನ್ನು ಸ್ವಲ್ಪ ಹೊತ್ತು ನಾವು ಮುಚ್ಚಿ ಇಡೋಣ ಬೇಯಲಿಕ್ಕೆ. ಚಿಕನ್ ಚೆನ್ನಾಗಿ ಬಾಯ್ಲ್ ಆಗಲಿ, ಬೇಯಲಿ. ನೋಡಿ, ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು. ಚಿಕನ್ ಕೂಡ ಚೆನ್ನಾಗಿ ಬೇಯ್ದಿದೆ. ಇವಾಗ ನೀರೆಲ್ಲ ಏನೂ ಹಾಕಲಿಲ್ಲ ನಾನು. ಚಿಕನ್ ತಾನಾಗಿ ನೀರು ಬಿಡುತ್ತೆ, ಹಾಗಾಗಿ ನಾನು ಹೇಳಿದ್ದೆ ನೀರೆಲ್ಲ ಹಾಕಲಿಕ್ಕೆ ಹೋಗಬೇಡಿ ಅಂತ ಹೇಳಿ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಂತ ಅನಿಸಿದರೆ ನೀವು ಸ್ವಲ್ಪ ಚಿಕನನ್ನು ನೀರನ್ನು ಬೇಕಿದ್ದರೆ ಹಾಕ್ಬೋದು. ನೋಡಿ ಎಷ್ಟು ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇದು ಈ ರೀತಿ ಆಗಬೇಕೆಲ್ಲ. ಸ್ವಲ್ಪ ದಪ್ಪ ಬೇಕಂತ ಹೇಳಿದರೆ ಸ್ವಲ್ಪ ಹೊತ್ತು ಇಟ್ಟರು ಆಯಿತು ನೀವು. ಆದರೆ ನನಗೆ ಇಷ್ಟು ಗ್ರೇವಿ ಬೇಕು, ನಾನು ಇಷ್ಟನ್ನೇ ಇಡ್ತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ಇದಕ್ಕೆ ಹೆಚ್ಚಿಟ್ಟ ಕೊತ್ತಂಬರಿಯನ್ನು ಹಾಕೋಣ.
ನೋಡ್ತಾ ಇದ್ದೀರಲ್ಲ, ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲಲ್ಲಿ ಆಗುತ್ತೆ ಇದು. ಇದಕ್ಕೇನು ಕಷ್ಟ ಇಲ್ಲ, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಓಕೆ, ಈಗ ನಾನು ಸರ್ವ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಗ್ಯಾಸನ್ನು ಆಫ್ ಮಾಡಿ. ಓಕೆ, ಇದನ್ನೀಗ ಸರ್ವ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ, ಎಷ್ಟು ಒಳ್ಳೆಯ ಕಲ್ಲರ್ ಮತ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೀರುಳ್ಳಿ ಅದು ಇದು ಎಲ್ಲ ಇದರಲ್ಲಿ ಚೆನ್ನಾಗಿ ಸ್ಮೂತ್ ಆಗಿದೆ, ಪೇಸ್ಟ್ ಆಗಿದೆ ಚೆನ್ನಾಗಿ. ಈ ರೀತಿ ಆಗಬೇಕು, ನೋಡ್ತಾ ಇದ್ದೀರಲ್ಲ. ಓಕೆ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಹಾಗೂ ತುಂಬ ಈಸಿಯಲ್ಲಿ ಹೇಳಿಕೊಟ್ಟಿದ್ದೀನಿ. ಹಾಗಾಗಿ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿರುವ ಬೆಲ್ ಬಟನನ್ನು ಕೂಡ ಒತ್ತಿ. ಇದರಿಂದ ನಾನು ವಿಡಿಯೋ ಹಾಕ್ತೀನಿ ನೋಡಿ, ಅದು ನಿಮಗೆ ಮಿಸ್ ಆಗದೆ ಸಿಗುತ್ತೆ ಅಂತ ಹೇಳಿ. ಓಕೆ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರೂ ಲೈಕ್ ಬಟನನ್ನು ಒತ್ತಿ ಪ್ಲೀಸ್. ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ಒಳ್ಳೆ ರೀತಿಯಲ್ಲಿ ನಮ್ಮ ವಿಡಿಯೋ ನಮ್ಮ ಚಾನಲ್ ನಡೆಯುತ್ತೆ. ಹಾಗಾಗಿ ಲೈಕನ್ನು ಕೊಡಲು ಯಾರೂ ಮರೆಯಬೇಡಿ. ಹಾಗೂ ಇದನ್ನು ಬಿಸಿ ಬಿಸಿಯಾಗಿ ಅನ್ನಕ್ಕಿರಲಿ, ನಿಮ್ಮ ರೊಟ್ಟಿಗಿರಲಿ, ಯಾವುದಕ್ಕಿರಲು ಚೆನ್ನಾಗಾಗುತ್ತೆ. ಓಕೆ, ನೆಕ್ಸ್ಟ್ ಸಿಗ್ತೀನಿ ಒಳ್ಳೆಯ ವಿಡಿಯೋ ಒಟ್ಟಿಗೆ. ಟೇಕ್ ಕೇರ್, ಬಾಯ್ ಬಾಯ್.